ಸ್ನೇಹಿತರೆ, ಯಶಸ್ಸು ಸಿಗಲು ನಿರಂತರ ಪ್ರಯತ್ನ ಬೇಕು. ಜೀವನದಲ್ಲಿ ಒಂದು ಗುರಿಯನ್ನು ಮುಟ್ಟಲು ಅನೇಕ ಬಾರಿ ಪ್ರಯತ್ನಿಸಿ ಕೊನೆಯ ಕ್ಷಣದಲ್ಲಿ ನೀವು ಕೈಬಿಟ್ಟಿದ್ದೀರಾ? ಹಾಗಿದ್ದರೆ ಇವತ್ತಿನ ಎಪಿಸೋಡ್ ನಿಮಗಾಗಿ. ಹೌದು, ಇದು ಎಲ್ಲರಿಗೂ ಸಾಮಾನ್ಯ ಸಂಗತಿಯಾಗಿದೆ. ಆದರೆ ವಿಫಲತೆ ಯಾಕೆ ಯಶಸ್ಸಿನ ಮೊದಲು ಬರುತ್ತದೆ ಎಂದು ಯಾವತ್ತಾದರೂ ನೀವು ಯೋಚಿಸಿದ್ದೀರಾ? ಇದರ ಹಿಂದೆ ಒಂದು ಬಲವಾದ ವಿಜ್ಞಾನವಿದೆ. ಇಂದಿನ ಎಪಿಸೋಡ್ನಲ್ಲಿ ನಾವು ನಿಮಗೆ ಆ ವಿಜ್ಞಾನವನ್ನೇ ವಿವರಿಸಲಿದ್ದೇವೆ. ಈ ಎಪಿಸೋಡ್ ನೋಡಿದ ನಂತರ ನಿಮ್ಮನ್ನು ನೀವು ನೋಡುವ ದೃಷ್ಟಿಕೋನವೇ ಬದಲಾಗಬಹುದು. ಸ್ನೇಹಿತರೆ, ನೀವು ಹೊಸ ಗುರಿಯೊಂದನ್ನು ಹಾಕಿಕೊಳ್ಳುತ್ತೀರಿ ಎಂದುಕೊಳ್ಳಿ. ಉದಾಹರಣೆಗೆ, ಜಿಮ್ಗೆ ಹೋಗಲು ಶುರು ಮಾಡಬೇಕು, ಪರೀಕ್ಷೆಗೆ ಓದಲು ಶುರು ಮಾಡಬೇಕು, ಅಥವಾ ಹೊಸ ಬಿಸಿನೆಸ್ ಶುರು ಮಾಡಬೇಕು. ಈ ಥರ ಪ್ರತಿದಿನ ಕೆಲಸಕ್ಕೆ ಹೋಗಿ ಬಂದು ಮಾಡುವವರಂತೂ ಸಾಕಪ್ಪ ಈ ಕೆಲಸ, ನಾನ್ಯಾವುದಾದರೂ ಬಿಸಿನೆಸ್ ಹಾಕಿಕೊಂಡು ಕೂರುತ್ತೇನೆ ಎಂದೇ ಆಲೋಚಿಸುತ್ತಾರೆ. ಈ ರೀತಿ ನಾವು ಹೊಸ ಗುರಿಗಳನ್ನು ಹಾಕಿಕೊಂಡಾಗ ನಮಗೆ ಮೊದಲು ಕೆಲವು ದಿನಗಳು ತೊಂದರೆ ಇಲ್ಲದೆ ಕಳೆದು ಹೋಗುತ್ತವೆ. ಆದರೆ ನಂತರ ನಮ್ಮ ದೇಹ ಮತ್ತು ಮೆದುಳು ಒಂದು ಪ್ರಶ್ನೆ ಕೇಳುತ್ತದೆ. ಅದುವೇ, ಯಾಕೆ ಎಷ್ಟು ಕಷ್ಟ? ಹೌದು, ಅದುವರೆಗೆ ಎಲ್ಲವೂ ಸುಲಭವಾಗಿ ತೋರುತ್ತಿತ್ತು. ಈಗ ಜೀವನ ಕಷ್ಟ ಎನಿಸಲಾರಂಭಿಸುತ್ತದೆ. ಆ ನಮ್ಮ ಗುರಿಯಷ್ಟು ಸುಲಭದ ದಾರಿಯಲ್ಲ, ಆ ದಾರಿಯಲ್ಲಿ ತುಂಬ ಕಷ್ಟದ ದಿನಗಳಿವೆ ಎಂದು ನಮಗೆ ಅನಿಸಲಾರಂಭಿಸುತ್ತದೆ. ನಮ್ಮ ಮನೆಯಲ್ಲೇ ಏನೋ ಒಂದು ಅಡಚಣೆ ಇದೆ ಎಂಬ ಭಾವನೆ ನಮಗೆ ಬರಲಾರಂಭಿಸುತ್ತದೆ. ಇದಕ್ಕೆ ಕಾರಣ ನಮ್ಮ ಮೆದುಳಿನ ಕಂಫರ್ಟ್ ಝೋನ್. ಮೆದುಳು ನಮ್ಮನ್ನು ಸುರಕ್ಷಿತವಾಗಿಡಲು ಬಯಸುತ್ತದೆ. ನಾವು ರಿಸ್ಕ್ ತೆಗೆದುಕೊಳ್ಳುವುದನ್ನು ಮೆದುಳು ಬಯಸುವುದಿಲ್ಲ. ಹೊಸ ಕೆಲಸ ಯಾವುದಾದರೂ ಸರಿ, ಅದು ರಿಸ್ಕ್ ಎಂದು ಮೆದುಳು ಭಾವಿಸಿರುವುದರಿಂದ ನಮಗದು ಕಷ್ಟವೆಂಬ ಭಾವನೆ ಬರಲಾರಂಭಿಸುತ್ತದೆ. ಇದೇ ಕಾರಣದಿಂದ ಮೆದುಳು ನಮಗೆ ಆಲಸ್ಯ, ಭಯ, ನಂಬಿಕೆ ಕುಂದುವಂತಹ ಭಾವನೆಗಳನ್ನು ಕಳುಹಿಸುತ್ತದೆ. ನಾವು ಗುರಿಯೊಂದನ್ನು ಹಾಕಿಕೊಂಡ ಕ್ಷಣವೇ ನಮಗೆ ಬಹಳ ಖುಷಿಯಾಗುತ್ತದೆ. ಇದಕ್ಕೆ ಕಾರಣ ಡೋಪಮೈನ್. ಹೌದು ಸ್ನೇಹಿತರೆ, ನಾವು ಗುರಿ ಹಾಕಿಕೊಂಡಾಗ ನಮ್ಮ ಮೆದುಳು ಡೋಪಮೈನ್ ಎನ್ನುವ ಹಾರ್ಮೋನನ್ನು ರಿಲೀಸ್ ಮಾಡುತ್ತದೆ. ಇದು ಹ್ಯಾಪಿನೆಸ್ನ ಹಾರ್ಮೋನ್. ಇದರಿಂದ ಗುರಿ ಹಾಕಿಕೊಂಡರೆ ಸಾಕು, ಕೆಲಸ ಮುಗಿದಂತೆ ಅನ್ನೋ ಫೀಲ್ ನಮಗೆ ಬರುತ್ತದೆ. ಇದನ್ನು ಹ್ಯಾಪಿನೆಸ್ನ ಹಾರ್ಮೋನ್ ಎನ್ನಲಾಗುತ್ತದೆ. ಆದರೆ ಇದು ನಿಜವಾದ ಹ್ಯಾಪಿನೆಸ್ನ ಹಾರ್ಮೋನ್ ಅಲ್ಲ. ಇದು ಮೋಟಿವೇಶನ್ ಹಾರ್ಮೋನ್ ಅಥವಾ ಪ್ರತಿಫಲ ಬಯಸುವ ಹಾರ್ಮೋನ್. ಇದು ಮುಂದುವರಿಯಲು, ಗುರಿಯನ್ನು ಬೆಂಬತ್ತಲು, ಕಷ್ಟಪಡಲು, ಭವಿಷ್ಯದ ಬಗ್ಗೆ ಉತ್ಸುಕತೆ ತೋರಲು ನಮ್ಮನ್ನು ಮುನ್ನಡೆಸುತ್ತದೆ. ಈ ಡೋಪಮೈನ್ ಏನೋ ನಮಗೆ ಖುಷಿ ಕೊಡುತ್ತದೆ, ಆದರೆ ಈ ಡೋಪಮೈನ್ ಹೆಚ್ಚು ಸಮಯ ಬರುವುದಿಲ್ಲ. ಆ ಡೋಪಮೈನ್ ದೇಹದಲ್ಲಿ ದಿನ ಕಳೆದಂತೆ ಕಡಿಮೆಯಾಗುತ್ತಾ ಬರುತ್ತದೆ. ನಮ್ಮ ಖುಷಿ ವಿನಾಕಾರಣ ಕಡಿಮೆಯಾಗಲಾರಂಭಿಸುತ್ತದೆ. ಜೊತೆಗೆ ಗುರಿ ದೊಡ್ಡದಿದ್ದರೆ ಮೆದುಳು ಹೆದರಲು ಶುರು ಮಾಡುತ್ತದೆ. ಇದೇ ಕಾರಣದಿಂದಾಗಿ ಜನರು ಗುರಿ ಹಾಕಿ ಕೆಲಸ ಶುರು ಮಾಡುತ್ತಾರೆ, ಆದರೆ ಮಧ್ಯದಲ್ಲಿ ಕೈ ಬಿಡುತ್ತಾರೆ. ಈಗ ನಾವೇಕೆ ಒಂದು ಗುರಿಯ ಕೆಲಸವನ್ನು ಅರ್ಧದಲ್ಲಿಯೇ ಕೈ ಬಿಡುತ್ತೇವೆ ಎಂಬುದರ ಹಿಂದಿನ ವೈಜ್ಞಾನಿಕ ಕಾರಣ ನಿಮಗೆ ಅರ್ಥವಾಗಿರಬಹುದು. ಹಾಗಾದರೆ ನಮಗೆ ಗುರಿಯತ್ತ ಸತತವಾಗಿ ಮುನ್ನಡೆದುಕೊಂಡು ಹೋಗಲು ಏನು ಮಾಡಬೇಕು ಎಂಬ ಪ್ರಶ್ನೆ ನಿಮಗೀಗ ಬರಬಹುದು. ಇದಕ್ಕೆ ಉತ್ತರ ಪ್ರೇರಣೆ, ಅರ್ಥಾತ್ ಮೋಟಿವೇಶನ್. ಈ ಮೋಟಿವೇಶನ್ನಲ್ಲಿ ಎರಡು ವಿಧ. ಒಂದು ಎಕ್ಸ್ಟ್ರಿನ್ಸಿವ್ ಮೋಟಿವೇಶನ್, ಇನ್ನೊಂದು ಇಂಟ್ರಿನ್ಸಿವ್ ಮೋಟಿವೇಶನ್. ಎಕ್ಸ್ಟ್ರಿನ್ಸಿವ್ ಮೋಟಿವೇಶನ್ ಎಂದರೆ ಬಾಹ್ಯ ಪ್ರೇರಣೆ. ಅಂದರೆ ನಮಗೆ ಬಹುಮಾನ, ಹಣ, ಪ್ರಶಂಸೆಗಳು ಬಂದಾಗ ಮುಂದುವರಿಯಲು ಪ್ರೇರಣೆ ಸಿಗುತ್ತದೆ. ಇದು ಹೊರಗಿನಿಂದ ಬರುವ ಪ್ರೇರಣೆ. ಆದರೆ ನಮ್ಮೊಳಗೆ ಉಂಟಾಗುವ ಒಂದು ಪ್ರೇರಣೆ ಇದೆ. ಇದಕ್ಕೆ ಇಂಟ್ರಿನ್ಸಿವ್ ಮೋಟಿವೇಶನ್ ಅನ್ನುತ್ತಾರೆ. ಅಂದರೆ ಆಂತರಿಕ ಪ್ರೇರಣೆ. ಇದು ನಮ್ಮೊಳಗಿನ ಆಸಕ್ತಿ ಮತ್ತು ನಮ್ಮ ವೈ. ವೈ ಎಂದರೆ ಯಾಕೆ ಎಂಬ ನಮ್ಮೊಳಗಿನ ಪ್ರಶ್ನೆ. ಯಾರು ಒಳಗಿನ ವೈ ಜೊತೆ ಕೆಲಸ ಮಾಡುತ್ತಾರೋ ಅವರ ಮೋಟಿವೇಶನ್ ಹೆಚ್ಚು ಕಾಲ ಉಳಿಯುತ್ತದೆ. ಯಾಕೆಂದರೆ ವೈ ಎಂಬ ಪ್ರಶ್ನೆ ಯಾವ ರೀತಿ ಕೆಲಸ ಮಾಡುತ್ತದೆ ಎಂದರೆ, ನಾವು ಸೋತಾಗ ನಮ್ಮ ಮನಸ್ಸನ್ನು ಚಂಚಲಗೊಳಿಸುತ್ತಿರುವುದು ಯಾವುದು ಎಂಬ ಪ್ರಶ್ನೆ,
ನಾವು ಯಾಕೆ ಗುರಿಯತ್ತ ಹೋರಾಟ ಮಾಡಬೇಕು ಎಂಬ ಪ್ರಶ್ನೆ, ಹಾಗೆ ಅರ್ಧದಲ್ಲಿ ನಾವು ಯಾಕೆ ಕೈಬಿಡಬಾರದು ಎಂಬ ಪ್ರಶ್ನೆ, ಇವೆಲ್ಲವನ್ನು ಕೇಳಿ ನಮ್ಮನ್ನು ಮತ್ತೆ ಬಡಿದೆಬ್ಬಿಸುತ್ತದೆ ಈ ವೈ. ಆಂತರಿಕ ಶಕ್ತಿಯಿಂದ ಪ್ರೇರಣೆ ಪಡೆಯುವುದೆಂದರೆ ಇದೆ. ಹೀಗೆ ಪ್ರೇರಣೆ ಪಡೆದವರು ಬಲು ಮುಂದೆ ಹೋಗಬಲ್ಲರು, ಯಾಕೆಂದರೆ ಅಲ್ಲೊಂದು ಸ್ಪಷ್ಟತೆ ಮನಸ್ಸಿಗೆ ಸಿಗಲಾರಂಭಿಸಿರುತ್ತದೆ. ಹಾಗಾದರೆ ಸೋಲು ಎದುರಾದಾಗ ನಮ್ಮ ಮೆದುಳು ಅದನ್ನು ಹೇಗೆ ಗ್ರಹಿಸುತ್ತದೆ ಎಂಬ ಪ್ರಶ್ನೆ ನಿಮಗೆ ಎದುರಾಗಬಹುದು. ಹೌದು ಸ್ನೇಹಿತರೆ, ನಾವು ಸೋತಾಗ ನಮ್ಮದೆಲ್ಲವೂ ಮುಗಿಯಿತು ಎಂದುಕೊಳ್ಳುತ್ತೇವೆ. ಆದರೆ ಮೆದುಳು ಹಾಗೆಂದುಕೊಳ್ಳುವುದೇ ಇಲ್ಲ. ಮೆದುಳು ವೈಫಲ್ಯವನ್ನು ಒಂದು ಲರ್ನಿಂಗ್ ಸಿಗ್ನಲ್ ಎಂದು ಪರಿಗಣಿಸಿರುತ್ತದೆ. ನಾವು ವಿಫಲರಾದ ಬಳಿಕ ಮಾಡಿದ ಪ್ರಯತ್ನ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಯಾಕೆಂದರೆ ಮೆದುಳು ಹಿಂದಿನ ಸೋಲನ್ನು ಒಂದು ಲರ್ನಿಂಗ್ ಪ್ರೊಸೆಸ್ ಎಂದು ತೆಗೆದುಕೊಂಡಿರುವುದರಿಂದ ಅದರಿಂದ ಪಾಠ ಕಲಿತೆ ಮುಂದುವರಿಯುತ್ತದೆ. ಇಲ್ಲಿ ವಿಫಲರಾದ ಬಳಿಕ ಬ್ರೈನ್ ಪ್ಲಾಸ್ಟಿಸಿಟಿ ಅಂದರೆ ಲರ್ನಿಂಗ್ ಪವರ್ ಹೆಚ್ಚಾಗಿರುತ್ತದೆ. ಹೆಚ್ಚಿನವರು ಸೋತಾಗ ಅದೇ ತಮ್ಮ ಐಡೆಂಟಿಟಿ ಎಂದುಕೊಂಡು ಸುಮ್ಮನಾಗುತ್ತಾರೆ. ಅವರು ಮುಂದುವರಿಯುವುದಿಲ್ಲ. ಅವಮಾನದ ಭಯ, ಇನ್ನೊಬ್ಬರ ಜೊತೆ ಹೋಲಿಕೆ, ತಮ್ಮ ಮೇಲಿನ ನಂಬಿಕೆ ಕಳೆದುಕೊಳ್ಳುವಿಕೆ, ಸಕ್ಸಸ್ ಎನ್ನುವುದು ನಮ್ಮಂಥವರಿಗಲ್ಲ ಎಂಬ ಯೋಚನೆ, ಇವೆಲ್ಲ ಅವರನ್ನು ಮುಂದುವರಿಯಗೊಡುವುದಿಲ್ಲ. ಆದರೆ ಪ್ರತಿಯೊಂದು ಯಶಸ್ಸು ಕೂಡ ಭಾರೀ ದೊಡ್ಡ ಪ್ರಯತ್ನದ ಫಲ ಎಂಬುದನ್ನು ನಾವು ಅರಿತಿರಬೇಕು. ಚೀನಾದ ಒಂದು ಬಿದಿರು 5 ವರ್ಷಗಳವರೆಗೂ ಭೂಮಿಯಿಂದ ಮೇಲೆ ಬರುವುದೇ ಇಲ್ಲವಂತೆ. ಅಲ್ಲಿಯವರೆಗೆ ಅದು ಬೇರುಗಳನ್ನು ಮಾತ್ರ ಆಳಕ್ಕಿಳಿಸುತ್ತಿರುತ್ತದೆ. ಆದರೆ 5 ವರ್ಷದ ನಂತರ ವೇಗವಾಗಿ ಪುಟಿದೇಳುವ ಅದು 1.5 ತಿಂಗಳಲ್ಲೇ 30 ಮೀಟರ್ ಬೆಳೆಯುತ್ತದೆ ಅಂತೆ. ಇದರ ಅರ್ಥ ನಾವು ಗಟ್ಟಿಯಾದ ಅಡಿಪಾಯ ಹಾಕಿಕೊಳ್ಳಬೇಕು, ಅದರ ಮೇಲೆಯೇ ನಮ್ಮ ಬೆಳವಣಿಗೆ ನಿಂತಿದೆ ಎಂದರ್ಥ. ನಮ್ಮ ಸ್ಟ್ರಗಲ್ ಫೇಸ್ ಏನಿದೆಯೋ ಅದು ನಮ್ಮ ಬೇರುಗಳನ್ನು ಗಟ್ಟಿ ಮಾಡಿಕೊಳ್ಳುವ ಹಂತ ಎಂಬುದನ್ನು ನಾವು ತಿಳಿದಿರಬೇಕು. ನ್ಯೂರೋ ಸೈನ್ಸ್ನಲ್ಲಿ ಇದನ್ನು ಮೈಲಿನ್ ಫಾರ್ಮೇಷನ್ ಎಂದು ಕರೆಯಲಾಗುತ್ತದೆ. ನಮ್ಮ ಮೆದುಳು ಕೌಶಲ್ಯದ ಮಾರ್ಗವನ್ನು ರಚಿಸುತ್ತಾ ಸಾಗುತ್ತಿದ್ದು, ಒಂದು ದಿನ ಅದು ಪುಟಿದೇಳುವಾಗ ನಮ್ಮ ಪರ್ಫಾರ್ಮೆನ್ಸ್ ಯಾರೂ ಊಹಿಸದ ರೀತಿಯಲ್ಲಿ ಮೂಡಿಬರುತ್ತದೆ. ಬಹಳ ಜನರಿಗೆ ಯಶಸ್ಸು ಹತ್ತಿರ ಬಂದಾಗ ವಿಚಿತ್ರವಾಗಿ ಕಷ್ಟವಾಗುತ್ತದೆ. ಯಶಸ್ಸು ಇನ್ನೇನು ಹತ್ತಿರ ಬಂತು ಎನ್ನುವಾಗ ಕಷ್ಟ ಜಾಸ್ತಿ ಕಾಣುತ್ತದೆ. ನಮ್ಮ ಮೆದುಳು ಈ ಬದಲಾವಣೆಗೆ ಒಗ್ಗಿಕೊಳ್ತಿರುವ ಸಮಯವಾದುದರಿಂದ ಹೀಗಾಗುತ್ತದೆ. ಈಗ ಹಳೆಯ ಅಭ್ಯಾಸಗಳು ಮುರಿಯಲಾರಂಭಿಸುತ್ತವೆ, ಹೊಸ ಅಭ್ಯಾಸಗಳು ಕಟ್ಟಲಾರಂಭಿಸುತ್ತವೆ, ಡಿಸ್ಕಂಫರ್ಟ್ ಹೆಚ್ಚಾಗುತ್ತದೆ. ಅದೇ ಕಾರಣದಿಂದ ಯಶಸ್ಸು ಹತ್ತಿರ ಬರುವಾಗ ವಿಚಿತ್ರವಾಗಿ ಕಷ್ಟವಾಗಲಾರಂಭಿಸುತ್ತದೆ. ಈಗ ನಾವು ಗುರಿಯೇನೋ ತಲುಪಿದ್ದೇವೆ, ಆದರೆ ತಲುಪಲಾಗದೆ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಪ್ರಸಂಗ ಬಂದಾಗ ಏನು ಮಾಡಬೇಕು? ಇದಕ್ಕಾಗಿ ಹಲವಾರು ಮೋಟಿವೇಶನ್ ಟಿಪ್ಸ್ಗಳಿವೆ. ನಮ್ಮ ಗುರಿಯನ್ನು ಚಿಕ್ಕದಾಗಿ ವಿಭಾಗಿಸಿಕೊಂಡಿರಬೇಕು. ಉದಾಹರಣೆಗೆ 1 ಗಂಟೆ ವರ್ಕೌಟ್ ಮಾಡಬೇಕು ಎಂಬ ಗುರಿಯನ್ನು ಚಿಕ್ಕದಾಗಿ ಶುರು ಮಾಡಿ 10 ಮಿನಿಟ್ ಫಾಸ್ಟ್ ವಾಕಿಂಗ್ ಮಾಡುತ್ತೇನೆ ಎನ್ನುವುದರಿಂದ ಶುರು ಮಾಡಿ. ದಿನ ಕಳೆದಂತೆ ಇದನ್ನು ಹೆಚ್ಚಿಸುತ್ತಾ ಸಾಗಬಹುದು. ಯಾವುದೇ ಹೊಸ ಕೆಲಸವನ್ನು ಮಾಡುವಾಗ ನಮ್ಮ ಮೆದುಳು ವಿರೋಧಿಸುತ್ತದೆ. ಆದರೆ 2 ನಿಮಿಷಕ್ಕಿಂತ ಕಡಿಮೆ ಮಾಡಿದರೆ ಮೆದುಳು ವಿರೋಧಿಸುವುದಿಲ್ಲ. ಇದಕ್ಕಾಗಿ ನಿಮ್ಮ ಗುರಿಯ ಕೆಲಸವನ್ನು ಚಿಕ್ಕದಾಗಿ ಶುರು ಮಾಡಿಕೊಳ್ಳಿ. ಮೆದುಳು ಪ್ರೋಗ್ರೆಸ್ ಕಂಡಾಗ ಡೋಪಮೈನ್ ನ್ಯಾಚುರಲಿ ಹೆಚ್ಚಾಗುತ್ತದೆ. ನೀವು ಆ ಒಂದು ಕೆಲಸವನ್ನು ಯಾಕೆ ಮಾಡಬೇಕು ಎಂಬುದನ್ನು ನಿಮಗೆ ನೀವೇ ಕೇಳಿಕೊಂಡು ಅದಕ್ಕೆ ಉತ್ತರ ಒಂದು ನೋಟ್ಬುಕ್ಕಿನಲ್ಲಿ ಬರೆದಿಡಿ. ಇದು ನಿಮ್ಮ ಮೋಟಿವೇಶನ್ ಬ್ಯಾಟರಿಯ ರೀತಿ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಯಾವತ್ತೂ ತಿಳಿದುಕೊಳ್ಳಿ, ಫೇಲ್ಯೂರ್ ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಸಕ್ಸಸ್ಗೆ ದಾರಿಯಲ್ಲಿ ಸಿಗುವ ಸಿಗ್ನಲ್. ಇನ್ನೂ ಪ್ರಯತ್ನ ಮಾಡಿ, ಇನ್ನೂ ಮುಂದೆ ನಡೆಯಿರಿ. ನಿಮ್ಮ ಬ್ರೇಕ್ ಥ್ರೂ ಹತ್ತಿರವೇ ಇದೆ. ಒಳ್ಳೆಯದಾಗಲಿ. ಧನ್ಯವಾದಗಳು.